ಅಥಣಿ ಉಪಠಾಣಾ ವ್ಯಾಪ್ತಿಯ ಬಸ್ಗಳಲ್ಲಿ ಕೃತಕವಾಗಿ ರಹಸ್ಯ ಸೃಷ್ಟಿಸಿ ನಿಮ್ಮ ಬ್ಯಾಗ್ ನಾವು ಜೋಪಾನವಾಗಿಡುತ್ತೇವೆ ಎಂದು ನಂಬಿಸಿ ಸಾರ್ವಜನಿಕರ ಬ್ಯಾಗ್ಗಳನ್ನು ಪಡೆದು ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳರ ಜಾಲವನ್ನು ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ಸಿಸಿಟಿವಿಯಲ್ಲಿ ಸಿಕ್ಕ ಪ್ರಮುಖ ಸುಳಿವು ಹಾಗೂ ಮಾಹಿತಿ ಆಧಾರದ ಮೇಲೆ ಕಾಗವಾಡ ಮತ್ತು ಅಥಣಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಉತ್ತರ ಪ್ರದೇಶ ಮೂಲದ 11 ಜನರ ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆಂದು ಎಸ್ಪಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಈ ಗ್ಯಾಂಗ್ನಿಂದ ಕಾಗವಾಡದಲ್ಲಿ 4, ಚಿಕ್ಕೋಡಿಯಲ್ಲಿ 1 ಮತ್ತು ಅಥಣಿಯಲ್ಲಿ 1 ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಪೊಲೀಸರು ತೀವ್ರ ನಿಗಾ ವಹಿಸಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಮೇ 11, 2026ರಲ್ಲಿ ವೈಶಾಲಿ ಮಲ್ಲಯ್ಯ ದೊಡ್ಡಮಣಿ ಎಂಬುವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸುಮಾರು ಅವರು ಬ್ಯಾಗ್ ಅಲ್ಲಿ 54 ಗ್ರಾಮ್ ಗೋಲ್ಡ್ ಚಿನ್ನವನ್ನು ಇಟ್ಕೊಂಡು ಸೇಫ್ ಆಗಿ ಇರ್ತಂದ್ರೆ ಇಟ್ಕೊಂಡು ಕಾಗೋಡ ಅಂದ್ರ ಸಿರುಗುಪ್ಪೆಗೆ ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಹೋಗೋ ಸಂದರ್ಭದಲ್ಲಿ ಸುಮಾರು ಒಂದು 6 ಜನ ಸೇರ್ಕೊಂಡು ಒಂದು ಟೀಮ್ ಆಗಿ ಪ್ಲಾನ್ ಮಾಡಿಕೊಂಡು ಬ್ಯಾಗನ್ನು ಚೆಕ್ ಮಾಡಿ ಬ್ಯಾಗಲ್ಲಿ ಇದ್ದ 54 ಗ್ರಾಮ್ ಗೋಲ್ಡನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈ ಕಳ್ತನ ಹೆಂಗೆ ಆಗಿರುತ್ತಂದ್ರೆ ಬ್ಯಾಕ್ ಸೀಟಲ್ಲಿ ಒಂದು 2-3 ಜನ ಕೂತ್ಕೊಳ್ತಾರೆ. ಅದು ಬಿಟ್ಟು ಫ್ರಂಟಲ್ಲಿ ಒಂದು 2-3 ಸೀಟ್ ಬಿಟ್ಟು ಹಿಂದೆ ಒಬ್ಬರು ಕೂತ್ಕೊಳ್ತಾರೆ. ಇಂತಾಗ ಯಾರ್ಯಾರ ಕಡೆ ಬ್ಯಾಗ್ ಸ್ವಲ್ಪ ರಿಚ್ ಆಗಿ ಕಾಣ್ತಾ ಇದ್ದಾರೆ ಅಂತಾಗ ಇರುವವರ ಬ್ಯಾಗನ್ನು ಸಾಕಾರ ಮಾಡೋದು ಥರ, ನಾವು ಬ್ಯಾಗನ್ನು ತಗೊಂಡು ಮುಂದೆ ಕೊಡ್ತೀವಿ ಅಂದ್ರೆ ಹಾಕೋದು ಥರ ಹಿಂದೆ ಇರೋರು ಕೊಡ್ತಾರೆ. ಬ್ಯಾಕ್ ಸೀಟಲ್ಲಿ ಹಾಕ್ತೀವಿ ಅಂದ್ರೆ ಹೇಳ್ಬಿಟ್ಟು ಕೊಟ್ಟು ಹಿಂದೆ ಇರೋರು ಬ್ಯಾಗಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡಿ ಕಳ್ತನವನ್ನು ಮಾಡ್ತಾರೆ. ಇಂಥ ರೀತಿಯಲ್ಲಿ ಆಗಿರೋ ಸುಮಾರು ಒಂದು 6 ಕಳ್ತನಗಳನ್ನು ಅಥಣಿ ಸಬ್ ಡಿವಿಷನಲ್ಲಿ ಅಥಣಿ ಸಬ್ DSP ಪ್ರಶಾಂತ್ ಅವರ ನೇತೃತ್ವದಲ್ಲಿ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅಲ್ಲೂರು ಮತ್ತು ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಇವರೊಂದು ಸಂಪೂರ್ಣವಾಗಿ ಚೆಕ್ ಮಾಡಿ CCTV ಕ್ಯಾಮರಾನಲ್ಲಿ ಇನಿಷಿಯಲಿ ಒಬ್ಬರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ. ಆ ಮಾಹಿತಿ ಪ್ರಕಾರ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು 2 ಟೀಮ್, ಒಂದು ಟೀಮಲ್ಲಿ 6 ಜನ, ಇನ್ನೊಂದು ಟೀಮಲ್ಲಿ 5 ಜನ, ಒಟ್ಟು 11 ಜನ ಉತ್ತರ ಪ್ರದೇಶದವರು ಇಲ್ಲಿ ಬಂದು ಕಳ್ತನವನ್ನು ಮಾಡಿರೋದು ಕಂಡು ಬಂದರು. ಬಂಧಿತ ಕಳ್ಳರು ಬಸ್ಗಳಲ್ಲಿ ಪ್ರಯಾಣಿಸುವಾಗ ವಿಶೇಷವಾಗಿ ಬೆಲೆ ಬಾಳುವ ಉಡುಪು ಧರಿಸಿದವರನ್ನೇ ಟಾರ್ಗೆಟ್ ಮಾಡುತ್ತಿದ್ದರು. ಕಾಗವಾಡ, ಅಥಣಿ ಮತ್ತು ಚಿಕ್ಕೋಡಿ ಭಾಗಗಳಲ್ಲಿ ಬ್ಯಾಗ್ನಲ್ಲಿದ್ದ ಚಿನ್ನವನ್ನು ಲೂಟಿ ಮಾಡುತ್ತಿದ್ದ ಈ ಗ್ಯಾಂಗ್ನಿಂದ ಸದ್ಯಕ್ಕೆ ಒಟ್ಟು 225 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಬಹುಪಾಲು ಚಿನ್ನವನ್ನು ರಿಕವರಿ ಮಾಡಲಾಗಿದೆ. ಇಂತಹ ಕೃತ್ಯಗಳಿಗೆ ಬ್ರೇಕ್ ಹಾಕಲು ಮುಂದಿನ ದಿನಗಳಲ್ಲಿ ಬಸ್ಸುಗಳಲ್ಲಿ CCTV ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಪೊಲೀಸ್ ಸಿಬ್ಬಂದಿ ಮಫ್ತಿಯಲ್ಲಿ ಸಾರ್ವಜನಿಕರ ರಕ್ಷಣೆಗೆ ಹದ್ದಿನ ಕಣ್ಣಿಡಲಿದ್ದಾರೆಂದು ಅವರು ಭರವಸೆ ನೀಡಿದರು. ಇದೇ ವೇಳೆ ಸಾರ್ವಜನಿಕರು, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು, ಬಸ್ ಪ್ರಯಾಣದ ಸಮಯದಲ್ಲಿ ಹಾಗೂ ಬಸ್ ನಿಲ್ದಾಣಗಳಲ್ಲಿ ತಮ್ಮ ಬ್ಯಾಗ್ ಮತ್ತು ಒಡವೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕೆಂದು ಹೇಳಿದರು. ಇವರ ಕಡೆಯಿಂದ ಸುಮಾರು ಒಂದು ಕೇಸಲ್ಲಿ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಆಗಿರೋ ಒಂದು ಕೇಸಲ್ಲಿ 53 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಲಾಗಿರುತ್ತದೆ. ಉಳಿದ ಇನ್ನೂ ಒಂದು 5 ಕೇಸು ಕೂಡ ಪತ್ತೆ ಮಾಡಲಾಗಿದೆ. ಕಾಗವಾಡದಲ್ಲಿ 3 ಕೇಸು, ಅಥಣಿಯಲ್ಲಿ ಒಂದು ಕಳ್ತನ ಕೇಸು, ಚಿಕ್ಕೋಡಿಯಲ್ಲಿ ಒಂದು ಕೇಸು. ಒಟ್ಟು ಅದು ಒಂದು 53 ಗ್ರಾಮ್, ಉಳಿದ ಒಂದು 172 ಗ್ರಾಮ್ಸ್ ಇಂತಹ ಒಂದು ಚಿನ್ನ ಆಭರಣವನ್ನು ಕೂಡ ಪತ್ತೆ ಮಾಡಲಾಗಿರ್ತದೆ. ಸೊ ಸಾರ್ವಜನಿಕರಿಗೆ ಹೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗುವಾಗ ಸೇಫಾಗಿ ಹೋಗಿ. ಬಸ್ಸಲ್ಲಿ ಕೂಡ CCTV ಕ್ಯಾಮರಾವನ್ನು ಇನ್ಸ್ಟಾಲ್ ಮಾಡಬೇಕಂದ್ರೆ ಎಲ್ಲರಿಗೂ ಹೇಳಿದ್ವಿ. ನಾವು ಕೂಡ ಮಫ್ಟಿಯಲ್ಲಿ ಆಫೀಸರ್ಸ್ ಮತ್ತು ಸಿಬ್ಬಂದಿಯಲ್ಲಿ ಬಸ್ಸಲ್ಲಿ ಓಡಾಡಬೇಕು, ಚೆಕ್ ಮಾಡಬೇಕಂದ್ರೆ ಹೇಳಿದ್ದೀವಿ. ಹುಕ್ಕೇರಿಯಲ್ಲಿ ಲೌಡ್ ಸ್ಪೀಕರಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಹುಕ್ಕೇರಿ ಮತ್ತು ಸಂಕೇಶ್ವರ್ ನೆಮ್ಕಂಡ್ಮಾಡಿಯಲ್ಲಿ ಸಂಬಂಧಪಟ್ಟ ಬಸ್ ಸ್ಟ್ಯಾಂಡಲ್ಲಿ ಇರುವ KSRTC ಅಫಿಷಿಯಲ್ಸ್ ಕೂಡ ಹೇಳಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಕೂಡ ಇದು ಮುಂದುವರಿತೀವಿ. ದಯವಿಟ್ಟು ಸಾರ್ವಜನಿಕರ ಈಗ ಚಿನ್ನಾಭರಣಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇಂಥ ಕಳ್ತನಗಳು ನಡೀತಾ ಇದೆ. ಬಸ್ಸಲ್ಲಿ ಹೋಗುವ ಸಂದರ್ಭದಲ್ಲಿ ಕುತ್ತಿಗೆಯಲ್ಲಿ ಆಗಿರೋದು, ರಶ್ ಇರೋ ಥರ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಒಂದು 5-10 ಜನ ಬಸ್ಸಲ್ಲಿ ಎತ್ತಿ ಸೊ ಆರ್ಟಿಫಿಷಿಯಲಿ ರಶ್ ಕ್ರಿಯೇಟ್ ಮಾಡಿ ಅದರಲ್ಲಿಂದ ಕಳ್ತನ ಮಾಡೋದು ಕಂಡು ಬಂದಿರ್ತದೆ. ಸ್ವಲ್ಪ ಸಾರ್ವಜನಿಕರ ಇದು ಸಂಬಂಧವಾಗಿ ಕೇರ್ಫುಲ್ ಆಗಿರಬೇಕಂದ್ರೆ ಹೇಳ್ಕೊಳ್ಳಿ.